ಇವತ್ತಿನ ಈ ವಿಡಿಯೋದಲ್ಲಿ ಆಕ್ಸಿಸ್ ಬ್ಯಾಂಕ್ನಲ್ಲಿ ನಿಮ್ಮದು ಒಂದು ಕ್ರೆಡಿಟ್ ಕಾರ್ಡ್ ಇದ್ದರೆ ಕ್ರೆಡಿಟ್ ಲಿಮಿಟನ್ನು ಅವರು ಇನ್ಕ್ರೀಸ್ ಮಾಡ್ತಾರೆ. ಪರ್ 6 ಮಂತ್ಸ್ಗೆ ನೀವೇನಾದರೂ ಎಲಿಜಿಬಲ್ ಇದ್ದರೆ ಮಾತ್ರ. ನಾನು ಹಿಂದಿನ ವಿಡಿಯೋದಲ್ಲಿ ನಿಮಗೆ ಆಕ್ಸಿಸ್ ಬ್ಯಾಂಕ್ ಕ್ರೆಡಿಟ್ ಕಾರ್ಡನ್ನು ಯಾವ ರೀತಿ ಅಪ್ಲೈ ಮಾಡೋದು ಅಂತ ನಿಮಗೆ ತಿಳಿಸ್ಕೊಟ್ಟಿದ್ದೇನೆ. ನಾನು ಆಲ್ರೆಡಿ ಮೊದಲೇ ಅಪ್ಲೈ ಮಾಡಿದ್ದೆ, ಆದರೆ ವಿಡಿಯೋ ಮಾಡೋದು ಲೇಟ್ ಆಗಿತ್ತು. ಆದರೆ ಈಗ ನನಗೆ ಕ್ರೆಡಿಟ್ ಲಿಮಿಟ್ ಇನ್ಕ್ರೀಸ್ ಆಫರ್ ಬಂದಿದೆ 6 ಮಂತ್ಸ್ ಆದ ನಂತರ. ಅದು ಯಾವ ರೀತಿಯಾಗಿ ಬಂತಂದರೆ, ನಿಮಗೂ ಮೇಲೂ ಬರುತ್ತೆ, ಟೆಕ್ಸ್ಟ್ ಮೆಸೇಜ್ ಬರುತ್ತೆ, ಮತ್ತು ಆ್ಯಪ್ನಲ್ಲಿ ಕೂಡ ನಿಮಗೆ ಪಾಪಪ್ ಮೆಸೇಜ್ ಬರ್ತವೆ. ಆದರೆ ಒಂದು ಬೆಸ್ಟ್ ವೇ ಏನಂದರೆ ವಾಟ್ಸಪ್ ಮುಖಾಂತರ ನೀವು ಇದನ್ನು ಆ್ಯಕ್ಟಿವೇಟ್ ಮಾಡ್ಕೋಬೋದು. ವಾಟ್ಸಪ್ಗೆ ಕೂಡ ಮೆಸೇಜ್ ಬಂದಿರುತ್ತೆ. ಇಲ್ಲಿ ನೋಡ್ಬೋದು, ಡಿಯರ್ ಕಂಗ್ರ್ಯಾಚುಲೇಷನ್, ಯು ಆರ್ ಎಲಿಜಿಬಲ್ ಫಾರ್ ಇನ್ಕ್ರೀಸ್ ಲಿಮಿಟ್ ಅಪ್ ಟು 1,20,000. ನನಗೆ ಸ್ಟಾರ್ಟಿಂಗ್ ಲಿಮಿಟ್ ಅವರು 97,000 ಕೊಟ್ಟಿದ್ದರು. ಈಗ ಅದು ಇನ್ಕ್ರೀಸ್ ಆಗಿ 1,20,000 ಆಗಿದೆ. ಇದನ್ನು ಯಾವ ರೀತಿಯಾಗಿ ನಾವು ಅಪ್ಲೈ ಮಾಡಬೇಕು ಅಂದರೆ ಇನ್ಕ್ರೀಸ್ ಮಾಡಬೇಕಂತ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೇನೆ. ನೀವು ಇನ್ನೂ ಕ್ರೆಡಿಟ್ ಕಾರ್ಡ್ ಅಪ್ಲೈ ಮಾಡಿಲ್ಲ ಅಂದರೆ ಲೈಫ್ ಟೈಮ್ ಫ್ರೀ ಕ್ರೆಡಿಟ್ ಕಾರ್ಡ್ಗಳು ಕೊಡ್ತಾರೆ ಆಕ್ಸಿಸ್ ಬ್ಯಾಂಕ್ನವರು. ನಿಮಗೂ ಅವಶ್ಯಕತೆ ಇದ್ದರೆ ನೀವು ಅಪ್ಲೈ ಮಾಡ್ಬೋದು ಅಂತಲೇ ಹೇಳ್ಬೋದೇನೆ. ಎಲ್ಲ ವಿಡಿಯೋಗಳ ಲಿಂಕನ್ನು ನಾನು ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೇನೆ, ಅಲ್ಲಿಂದ ಹೋಗಿ ನೋಡ್ಬೋದು. ಇಲ್ಲಿ ನಿಮಗೆ ಯಾವ ರೀತಿಯಾಗಿ ವಾಟ್ಸಪ್ ಮೆಸೇಜ್ ಬರುತ್ತಲ್ಲ, ಅಲ್ಲೇ ಇನ್ಕ್ರೀಸ್ ಲಿಮಿಟ್ ನಾವು ಅಂತ ಇರುತ್ತಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇನ್ಕ್ರೀಸ್ ಲಿಮಿಟ್ ನಾವು ಮೇಲೆ ಕ್ಲಿಕ್ ಮಾಡಿದ ನಂತರ ಎಂಟರ್ ದ ಲಾಸ್ಟ್ 4 ಡಿಜಿಟ್ ಆಫ್ ಯುವರ್ ಕ್ರೆಡಿಟ್ ಕಾರ್ಡ್ ನಂಬರನ್ನು ಕೇಳ್ತಾರೆ. ಲಾಸ್ಟ್ 4 ಡಿಜಿಟ್ ಕ್ರೆಡಿಟ್ ಕಾರ್ಡ್ ನಂಬರನ್ನು ಟೈಪ್ ಮಾಡಿ ಸೆಂಡ್ ಮಾಡಿ. ಇದು ವಾಟ್ಸಪ್ನಲ್ಲಿನೇ, ಯಾವುದೇ ರೀತಿಯಾದ ಸೆಕೆಂಡರಿ ವೆಬ್ಸೈಟ್ಗೆ ಹೋಗೋದಿಲ್ಲ. ಕೆಲವೊಂದು ಫ್ರಾಡ್ಗಳು ಕೂಡ ನಡೀತಾ ಇದ್ದಾವೆ. ಆದರೆ ಯಾವುದೇ ರೀತಿಯಾದ ನೀವು ಕನ್ಫರ್ಮೇಷನನ್ನು ಕೊಡಬೇಡಿ. ಜೆನ್ಯೂನ್ ಆಗಿರುವಂಥ ವೆಬ್ಸೈಟನ್ನು ನೀವು ಕನ್ಫರ್ಮ್ ಮಾಡ್ಕೊಂಡೇ ಎಲ್ಲ ಡೀಟೇಲ್ಸನ್ನು ಶೇರ್ ಮಾಡಿ. ಇದು ವಾಟ್ಸಪ್ನೇ ಆಗಿರುತ್ತೆ. ಇಲ್ಲಿ ವೆರಿಫೈಡ್ ಕೂಡ ಇರುತ್ತೆ. ನಿಮಗೆ ವಾಟ್ಸಪ್ನಲ್ಲಿ ಮೆಸೇಜ್ ಬಂದರೆ ಇಲ್ಲಿ ಲಾಸ್ಟ್ 4 ಡಿಜಿಟ್ ಆಫ್ ಯುವರ್ ಕ್ರೆಡಿಟ್ ಕಾರ್ಡ್ ಹಾಕಿ. ಲಾಸ್ಟ್ 4 ಡಿಜಿಟ್ ಹಾಕಿದ ನಂತರ ಇಲ್ಲಿ ನೋಡ್ಬೋದು, ನ್ಯೂ ಲಿಮಿಟ್ ಎಷ್ಟಿದೆ, 1,20,000. ಇದನ್ನು ನೀವು ತೊಗೋತೀರಾ ಅಂತ ಕೇಳ್ತಾರೆ. ಇಲ್ಲಿ ಎಸ್ ಅಂತ ಕ್ಲಿಕ್ ಮಾಡಿ. ಎಸ್ ಅಂತ ಕ್ಲಿಕ್ ಮಾಡಿದ ನಂತರ ಟರ್ಮ್ಸ್ ಆ್ಯಂಡ್ ಕಂಡೀಷನನ್ನು ನೀವು ಓದ್ಕೋಬೋದು ಇಲ್ಲಿ ಕ್ಲಿಕ್ ಮಾಡಿಕೊಂಡು. ಈಗ ಏನು ಮಾಡುತ್ತೆ, ಐ ಅಗ್ರಿ ಅಂತ ಇದೆಯಲ್ಲ, ಅಗ್ರಿ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಅಗ್ರಿ ಮೇಲೆ ಕ್ಲಿಕ್ ಮಾಡಿದ ನಂತರ ಅವರು ಸೆಕ್ಯೂರಿಟಿ ಪರ್ಪಸ್ಗಾಗಿ ನಿಮ್ಮನ್ನು ಅಥೆಂಟಿಕೇಷನನ್ನು ಮಾಡ್ತಾರೆ. ಏನಿಲ್ಲ, ನಿಮ್ಮ ಬರ್ತ್ ಇಯರ್ ಅನ್ನು ಹಾಕಬೇಕು. ಯಾವ ರೀತಿಗೆ ಹಾಕಬೇಕು, ಇಫ್ ಯುವರ್ ಡೇಟ್ ಆಫ್ ಬರ್ತ್ ಈಸ್ 11th December 1985, ನೀವು ಲಾಸ್ಟ್ ನಿಮ್ಮದು 1985 ಇಯರ್ ಇದೆಯಲ್ಲ ಅದನ್ನು ಹಾಕಿ, ನಿಮ್ಮ ಡೇಟ್ ಆಫ್ ಬರ್ತನ್ನು ಹಾಕಿ ಅವರು ಎಕ್ಸಾಂಪಲನ್ನು ಕೊಟ್ಟಿರ್ತಾರೆ. ಫಾರ್ ಎಕ್ಸಾಂಪಲ್ ನನ್ನ ಡೇಟ್ ಆಫ್ ಬರ್ತು 2002, ನಾನು 2002 ಅನ್ನು ಹಾಕ್ತೇನೆ. 2002 ಅನ್ನು ಹಾಕಿದ ನಂತರ ಇನ್ನೊಂದು ಅಥೆಂಟಿಕೇಷನ್ ಇರುತ್ತೆ. ನಿಮ್ಮ ರಿಜಿಸ್ಟರ್ಡ್ ಮೊಬೈಲ್ ನಂಬರ್ಗೆ ಒ ಟಿ ಪಿಯನ್ನು ಸೆಂಡ್ ಮಾಡ್ತಾರೆ. ಆ ಒ ಟಿ ಪಿಯನ್ನು ನೀವು ವಿದಿನ್ 120 ಸೆಕೆಂಡ್ ಅಂದರೆ 2 ನಿಮಿಷ ಅಂದರೆ 2 ಮಿನಿಟ್ಸ್ ಮಾತ್ರ ವ್ಯಾಲಿಡ್ ಇರುತ್ತೆ. ಅದನ್ನು ಒ ಟಿ ಪಿಯನ್ನು ಎಂಟರ್ ಮಾಡಬೇಕು. ಮತ್ತು ನಿಮಗೆ ಇಲ್ಲಿ ನೋಡ್ಬೋದು, ನನ್ನ ಕಂಡೀಷನಲ್ಲಿ ನಿಮ್ಗೆ ಏನಾದರೂ ಒ ಟಿ ಪಿ ಬರಲಿಲ್ಲ ಅಂದ್ಕೊಳ್ಳಿ, ನೀವೇನು ಮಾಡ್ಬೋದು, ನ್ಯೂ ಒ ಟಿ ಪಿ ಅಂತ ನೀವು ಸೆಂಡ್ ಮಾಡ್ಕೊಂಡು, ನೀವು ಒ ಟಿ ಪಿ ಅಂತ ಟೈಪ್ ಮಾಡಿದರೆ ನ್ಯೂ ಒ ಟಿ ಪಿ ಬರುತ್ತೆ. ಅದನ್ನು ನಾನು ಎಂಟರ್ ಮಾಡ್ತೇನೆ. ನಮ್ಮ ರಿಜಿಸ್ಟರ್ಡ್ ಮೊಬೈಲ್ ನಂಬರ್ಗೆ ಒ ಟಿ ಪಿ ಬಂದಿತ್ತು. ಇಲ್ಲಿ ನೋಡ್ಬೋದು, ಒ ಟಿ ಪಿನ ಯಾವಾಗ ಹಾಕ್ತಿರಲ್ಲ ಇನ್ಸ್ಟಂಟಾಗಿ ನಿಮ್ಮದು ಡಿಯರ್ ಕಸ್ಟಮರ್, ಕ್ರೆಡಿಟ್ ಲಿಮಿಟ್ ಆಫ್ ಯುವರ್ ಆಕ್ಸಿಸ್ ಬ್ಯಾಂಕ್ ಕ್ರೆಡಿಟ್ ಕಾರ್ಡ್ ಎಂಡಿಂಗ್ 4141 ಹ್ಯಾಸ್ ಬಿನ್ ಇನ್ಕ್ರೀಸ್ ಟು 1,20,000 ಆ್ಯಸ್ ಪರ್ ಯುವರ್ ರಿಕ್ವೆಸ್ಟ್, ಹ್ಯಾಪಿ ಶಾಪಿಂಗ್ ಅಂತ ಹೇಳಿ ಮೆಸೇಜ್ ಕೂಡ ಕಳಿಸ್ತಾರೆ. ನಿಮಗೆ ಇನ್ಸ್ಟಂಟಾಗಿ ಮೇಲ್ ಕೂಡ ಬರುತ್ತೆ, ಮೆಸೇಜ್ ಕೂಡ ಬರುತ್ತೆ. ಮತ್ತು ನೀವು ಆಕ್ಸಿಸ್ ಬ್ಯಾಂಕ್ ಮೊಬೈಲ್ ಬ್ಯಾಂಕಿಂಗ್ ಆ್ಯಪ್ನಲ್ಲಿ ನೀವು ಕ್ರೆಡಿಟ್ ಕಾರ್ಡ್ ಸೆಕ್ಷನ್ನಲ್ಲಿ ಹೋಗಿದರೆ ನಿಮ್ಮ ಲಿಮಿಟು ಇನ್ಸ್ಟಂಟಾಗಿ ಅಲ್ಲಿ ಹೆಚ್ಚಿಗೆ ಆಗಿರೋದನ್ನು ನೀವು ನೋಡ್ಬೋದು. ಈ ವಿಡಿಯೋದಲ್ಲಿ ಇಷ್ಟೇ. ಮತ್ತು ನಿಮಗೇನಾದರೂ ಕ್ರೆಡಿಟ್ ಕಾರ್ಡ್ ಸರ್ವಿಸಸನ್ನು ಇಲ್ಲಿ ವಾಟ್ಸಪ್ನಲ್ಲಿ ನೀವು ಇನ್ನೂ ಬ್ಯಾಲೆನ್ಸ್ ತಿಳ್ಕೊಬೇಕು, ನಮ್ಮದೇನಾದರೂ EMI ಇದ್ದರೆ ಅದನ್ನು ನೋಡ್ಕೋಬೇಕು, ಎಲ್ಲವನ್ನು ನೀವು ಇದೇ ಆ್ಯಪ್ನಲ್ಲಿ ಮಾಡ್ಬೋದು. ನಾನು ವಾಟ್ಸಪ್ ಬ್ಯಾಂಕಿಂಗನ್ನು ಹೇಗೆ ಯೂಸ್ ಮಾಡಬೇಕಂತ ಅದನ್ನು ಕೂಡ ವಿಡಿಯೋ ಮಾಡಿದ್ದೇನೆ. ಆ ಎಲ್ಲ ವಿಡಿಯೋಗಳ ಲಿಂಕನ್ನು ನಾನು ಡಿಸ್ಕ್ರಿಪ್ಷನ್ನಲ್ಲಿ ಕೊಟ್ಟಿರ್ತೇನೆ, ಅಲ್ಲಿಂದ ಹೋಗಿ ನೀವು ನೋಡ್ಬೋದು. ಈ ವಿಡಿಯೋದಲ್ಲಿ ಇಷ್ಟೇ. ಇದೇ ರೀತಿಯಾದ ಬ್ಯಾಂಕಿಂಗ್ ಮತ್ತು ಫೈನಾನ್ಷಿಯಲ್ ರಿಲೇಟೆಡ್ ವಿಡಿಯೋಸ್ಗಳಿಗಾಗಿ ನೀವಿನ್ನೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೋಬೋದು. ನಿಮಗೇನಾದರೂ ಕ್ವೆರೀಸ್ ಇದ್ದರೆ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ, ಅಥವಾ ಎಲ್ಲ ಸೋಷಿಯಲ್ ಮೀಡಿಯಾಗಳ ಲಿಂಕನ್ನು ನಾನು ಡಿಸ್ಕ್ರಿಪ್ಷನ್ನಲ್ಲಿ ಕೊಟ್ಟಿರ್ತೇನೆ, ಅಲ್ಲಿಂದ ಹೋಗಿ ನನ್ನ ಕಾಂಟ್ಯಾಕ್ಟ್ ಮಾಡ್ಬೋದು. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ.